ಹೊಸ ಮಕ್ಕ ಆಯ್ತು ಏನೋ ಹೊಸ ಮಕ್ಕ ಏನೋ ಸ್ಕ್ಯಾಮ್ ಆಯ್ತು ಅದು. ಹೌದು ಹೊಳಮಳ ಅಡ್ಡಾಡಕತ್ತ ಹೌದ್ರಿ ಅಕ್ಕರ ಹೊಳಮಳ ಹಿಂದ್ಕ ಮುಂದ್ಕ ಅಡ್ಡಾಡೇನ್ರಿ ಏನೋ ಸ್ಕ್ಯಾಮ್ ಆಯ್ತು. ಇಲ್ಲ ಅಡ್ಡಾಡೇನ್ರಿ ಹೌದು ಇಲ್ಲ ಸ್ಕ್ಯಾಮ್ ಮಾಡ್ಯ ತೊಗೊಂಡೋಗೇನ್ರಿ ಅಕ್ಕರ ಹೊಸ ಬದನ್ರಿ ಅಕ್ಕರ ಈ ಏರಿಯಾದ ಹೊಲ ಅಲ್ರಿ ಇವ ಅಲ್ಲ ನೋಡ್ರಿ ಗೇಟ್ ಕಡೆ ಹೋಗ್ಕ ನೋಡ್ರಿ ಮತ್ತೆ ಏನೋ ಸ್ಕ್ಯಾಮ್ ಐತಿ ಅದು. ಏ ಅಂತಲ್ಲ ಏನೋ ಸ್ಕ್ಯಾಮ್ ಐತಿ ಅದು ನೋಡಿ ಬರ್ರಿ. ಸ್ಕ್ಯಾಮ್ ಐತಿ ಬೇರೆದವ್ದ ನೀವು ಏನ್ ಮಾಡ್ಯಾನ ಅಲ್ಲಿ ಹೊಳಮಳ ಅಡ್ಡಾಡ್ದಂಗ ಮಾಡ ಹುಡುಗಿನ ಕೈ ಹಿಡಿದು ಮ್ಯಾಗ ಎತ್ಕೊಂಡಾನ ಏನೋ ಹೇಳಿದ ಹೇಳಿ ಕಳ್ಸ ಹುಡುಗಿ ಕಡೆ ಹೇಳಿ ಕಳ್ಸಕ್ಕೆ ಇಲ್ಲ ಯಾರೋ ಮ್ಯಾಲ ಹತ್ತದೇನು ಎತ್ಕೊಂಡಾನ ಗೇಟ್ ಮ್ಯಾಗಿಂದ ಹಾಸಿ ಎತ್ಕೊಂಡ ಕಡೆಯಿಂದ ಬಂದ ನೋಡೋ ಹಿಂದ್ ಹೋಗಿ ಕಡೆ ಐತೆ ರೈಟ್ ಯಾರು ರೈಟ್ ಹೌದಾ ಹೊತ್ಕೊಂಡು ಹೋಗ್ಕ ನೋಡಲ್ಲಿ ಏನೋ ಕೊಡಿಸ್ತೀರ ಅಂತ ಹೇಳಿರ್ಬೇಕು ಮನುಷ್ಯ. ಪಾಸ್ ಮಾಡಿ ಜೂಮ್ ಮಾಡಿ ಹೌದು ಓಡಾಕತ್ತ ಓಡಾಕತ್ತಾವ ಕೇಳೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನೂ ಕೇಳೋದಿಲ್ಲ ಆರೋಪಿ ಕೊಡಬೇಕು. ಇಲ್ಲ ನಮ್ಮ ಏರಿಯಾದಾಗ 20-30 ಮಂದಿ ಅವ್ರನ್ನ ಖಾಲಿ ಮಾಡಿಸ್ತಿರೋ ನಾವು ಇವತ್ತು ರಾತ್ರಿ ಖಾಲಿ ಮಾಡಿಸ್ತೀವಿ ನಾವು. ಏನಿಲ್ಲ ಏನಾಗೈತಿ ಏನಿಲ್ಲ ಏನು ಗೊತ್ತಾಗಿಲ್ಲ. ಆ ಹುಡುಗಿನ ತೊಗೊಂಡು KMC ಹಾಕಿದ್ರೆ ಆಕಿ ಹುಡುಗಿ ತೀರ್ಕೊಂತ ಅವ್ರಪ್ಪ ಕೆಲ್ಸಕ್ಕೆ ಹೋಗಿದ್ದ ಓಡಿ ಬಂದ ನಮಗೆ ಫೋನ್ ಮಾಡಿದ ನಮ್ಮ ಕಡೆ ದುಡಿತಾನ ಬಂದು ಇಲ್ಲಿ ಕುಂತೇವೆ ನಾವು. ಅತ್ಯಾಚಾರನ ಮಾಡ್ಯಾನ ಮತ್ತೇನು ಮಾಡ್ಯಾನ್ರಿ ಆಕಿಗೆ ಅತ್ಯಾಚಾರನ ಮಾಡ್ಯಾನ. ನಾವು ಮನೆ ಖಾಲಿ ಮಾಡ್ತೀವಿ ಏನ್ರಿ ಹಿಂದೆ ಹೇಳಿದ್ರಿ ಕನ್ನಡದಾಗ ಹೇಳ್ಬೇಕನ್ರಿ. ಈಗ ನೋಡ್ರಿ ಬೆಳಗ್ಗೆ ಒಂದು ಕೇಸ್ ಆಗಿತ್ತು 11 ಗಂಟೆ ಸುಮಾರು. ಒಂದು 5 ವರ್ಷದ ಹುಡುಗಿಗೆ ಒಬ್ಬ ಬಿಹಾರಿ ಮೂಲತದ ಒಂದು ರಾಕ್ಷಸ ಒಂದು ಕಿಡ್ನಾಪ್ ಮಾಡಿ ಆಕಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಮರ್ಡರ್ ಮಾಡಿದಾನೆ ಸರ್. ಅಲ್ಲಿದ್ದಂಥ ನಮ್ಮ ಯುವಕರು ಏನಾದ್ರಲ್ಲ ಅದನ್ನ ನೋಡಿದ್ದಾರೆ ಸರ್. ನೋಡ್ಕೊಂಡು ಏನು ಮಾಡ್ರ ಎಚ್ಚೆತ್ಕೊಂಡು ಪೊಲೀಸ್ ಸ್ಟೇಷನ್ದವ್ರಿಗೆ ಹೇಳಿದಾರೆ ಅವಲೇ ಮಾಡಿದ್ದಾರೆ. ಅವ್ಗೆ ಹೊಡೆದ್ರು ಅವ್ನು ಹಿಂದಿ ಒಳಗೆ ಹಾಡಾತಾನ ಸರ್. ಅವ್ನು ಕನ್ನಡ ಬರ್ದಿಲ್ಲ. ಏನು ಹೇಳಿದ್ರು ನಮ್ಮ ಭೇಟಿ ಅಂತಾನೆ ಸರ್. ಅಲ್ಲಿ ಅವ್ರ ತಂದೆ ಅಸಲಿ ತಂದೆ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಯಾನ ಸರ್. ಪೇಂಟಿಂಗ್ ಲೇಬರ್. ತಾಯಿ ನೋಡಿದ್ರೆ ಮನೆ ಕೆಲಸ ಮಾಡ್ತಾರೆ. ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ಪೋಲಿಯೋ ಅದಾಳ ಸರ್. ಇಬ್ಬರು ಮಕ್ಕಳ ಸರ್ ಆ ತಂದೆಗೆ. ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ವೀಕ್ ಅದಾಳ ಸರ್. 2ನೇ ಹುಡುಗಿ ಹ್ಯಾಂಡಿಕ್ಯಾಪ್ ಅದಾಳ. 2ನೇ ಹುಡುಗಿ ನೋಡಿದ್ರೆ ಹಿಂಗಾಗೈತೆ ಸರ್. ಯಾರಿಗೆ ಕೇಳೋಣ ಸರ್? ಕಾನೂನು ಪ್ರಕಾರ ಅಕೌಂಟ್ ಹೊಂಟೈತಿ. ನಮಗೇನು ಕಾನೂನು ಪ್ರಕಾರ ಹಾಕಿದ್ದಲ್ಲ ಇಂಥ ಕೇಸ್ ಪೆಂಡಿಂಗ್ ಭಾಳದು. ಅವ್ರಿಗೆ ನಮ್ಗೆ ಎನ್ಕೌಂಟ್ರ್ ಮಾಡ್ಬೇಕಲ್ಕ ನಮ್ಮ ಮುಂದೆ ನಮ್ಗೆ ಹವಾಲೆ ಕೊಡ್ರಿ ಅಷ್ಟೇ. ನಮ್ಗೇನು ಸರ್ ರಿಕ್ವೆಸ್ಟ್? ಮತ್ತೆ ನಾಳೆ ಹಿಂಗಾಕೈತಿ ಸರ್. ಇವತ್ತು ನಾಳೆ ನಮ್ಮನೆ ಹಾಕೈತೆ, ನಾಳೆ ಈ ಮನೆಗೆ ಹಾಕೈತಿ. ಇಲ್ಲ ಗೌರ್ಮೆಂಟ್ ಸಾಲಿ ಹುಡುಗರು ಅದಾರ. ನಾವು ಶಾಲೆ ಹೋಗ್ಯಾರ ನಾವು ಬಿಡ್ತೀವಿ. ಸಂಜೆಗೆ ಬರಲ್ಲ ಅಂದ್ರೆ ನಾವು ಮತ್ತೆ ಹಿಂಗೆ ಸ್ಟೇಷನ್ಗೆ ಬರೋದು. ನಮ್ಮ ಮಗಳು ಹೇಳ್ಕೊಂಡು ನಾವು ಅಲ್ಲಿ ಇರೋದು. ನಮ್ಮ ಯುವಕರು ಬಂದು ಹಿಂಗೆ ನ್ಯೂಸ್ದಾಗ ನಿಂದ್ರೋದು. ಇಲ್ಕಂದ್ರೆ ಆ ಹುಡುಗಿ ನಾಯಿ ಸಿಗೋ ಮಟ್ಟ ನಾವು ಹುಡುಗಿ ಅಂತ್ಯಕ್ರಿಯೆ ಮಾಡೋದಿಲ್ಲ. ಇಲ್ಲಿ ತುಂಬ ಕುಂದಿರ್ತೀವಿ. ಅಮೂಷ್ ಅಂತ ಸರ್. ನನ್ನ ಮಗಳ 13 ತಿಂಗಳದ ಹುಡುಗಿ ನನ್ನ ಮಗಳ. ಆಕೆ ಅದ್ಯ ಅಂತಂದು ಅಕ್ಕ ಕರಿತಾಳ. ಆಕಿಗೆ ಇವತ್ತು 9 ಗಂಟೆ ನಮ್ಮ ಮನೆಗೆ ಬಂದಿದ್ಲ. ಆಟಾಡ್ಯಾಳ, TV ನೋಡ್ಯ, ಎಲ್ಲ ಮಾಡ್ಯಾಳ. 9 ಗಂಟೆ ಮ್ಯಾಗ ಏನಾಯ್ತು ನಮಗೂ ಗೊತ್ತಿಲ್ಲ. ನಂಗೆ ಆ ಹುಡುಗಿ ಬೇಕು. ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಅವಂಗ ಬೇಕು. ನಂಗೆ ನಾ ಅಂಕ್ರೆ ಕೊಲ್ಲವಂಗ ನಂಗೆ ಅವ್ನು ಬೇಕಾದಾಗ್ಲಿ ಬೇಕಾ. ಪೊಲೀಸ್ ಎಲ್ಲ ಬೇಕಾದ ಮಾಡಲಿ ನಾ ಅಂಕ್ರೆ ಅವ್ನು ಹುಡುಕಿನಿ. ಅವಂಗಂಕ್ರೆ ಜೀಲ್ನಾಗ ಹಾಕಂಗಿಲ್ಲ. ಕೈಯಾಗ ಕೊಡ್ಬೇಕು. ಪಬ್ಲಿಕ್ ಕೈಯಾಗ ಸಾಯ್ಬೇಕು. ಅವ ಪಬ್ಲಿಕ್ ಕೊಟ್ಟ ಸಾಯಿಸ್ರಂಗ. ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ಆಗಂಗಿಲ್ಲ. ಆ ಸುಳ್ಳೆ ಮಕ್ಕಳು ಇನ್ನೊಂದು ಸತಿ ಬಂದ್ರಂತಿಕೋ ಈ ಟೈಪ್ ಮಾಡಿದ್ರಂದ್ರೆ ನಂಗೆ ನಡೆಯಂಗಿಲ್ಲ. ನಮ್ಮ ಅಂಕರೆ ಹುಬ್ಳಿಯಾಗ ಯಾರು ಮಾಡಂತಿಲ್ಲ ಆ ಕೆಲಸ. ಹೊರಗಿನ ದೇಶದವ್ರ ಮಾಡಂತಾರೆ. ಹೊರಗಿನದವ್ರ ಮಾಡಂತಾರ ಅಂದ್ರೆ ಹೊರಗಿನವ್ರ ಬೇಕು. ನಂಗೆ ಅವ್ರು ಬೇಕು. ನನ್ನ ಮಗಳೇ ಈಗ ಅದು ನನ್ನ ಮಗ ಜ್ವರ ಒಂದು ಸದ್ಯಕ್ಕೆ ಅದ್ಯಾಂತ ಕರಿತಾಳ ಹೊತ್ತು ಯಾರೋ ಹೆಸರು ಕರಿ ಅಂತಿಲ್ಲ. ಯಾಕಂದ್ರೆ ನನ್ನ ಮಗಳ ಫ್ರೆಂಡ್ ಆಕಿ ಅಣ್ಣ. ಆಕೆಲ್ಲಕ್ಕಿ ನನಗೆ ಗೊತ್ತೈತೆ. ನಾವು ನೋಡಿವಿ ಆಕೆ ಒಂದೇದಕ್ಕೆ ಅಂಗಲ್ ವೀಕಲ್ಲ. ಅದು ನಮಗೆ ಗೊತ್ತೈತೆ. ನಮ್ಮನೆ ಬಾಜುಕ ನಮ್ಮನೆ ದಿವಸವರೆ ಖಾದ್ಯ ಯಾರೋ ಗೊತ್ತಿಲ್ಲ ನಮ್ಗೆ. ಆ ಹುಡುಗಿ ಅಡ್ಡಾಡ್ತಿದ್ಲ. ನಮ್ಮ ಮನೆಗೆ ಅಷ್ಟೇ ಬರ್ತಿದ್ಲಕ್ಕಿ. ಯಾರ ಮನೆಗೆ ಹೋಗ್ತಿದ್ದಿಲ್ಲ ಅಣ್ಣ. ಓಡಾಡೋ ಹುಡುಗಿ ಅಣ್ಣ. ಕಣ್ಣು ಮುಂದೆ ನೋಡಿದ್ರೆ ಕಣ್ಣಾಗ ಇರೋ ಅಂತಾವೆ. ಈಗ ಬಂದಿದ್ದ ಕಾರಣ ಯಾಕಡೆ ನಂಗೆ ಆ ಹುಡುಗಿ ಬೇಕು. ನಂಗೆ ಆ ಹುಡುಗಿ ಬೇಕಂದ್ರೆ ಬೇಕು. ಒಂದು ಇಲ್ಲ ಅವ್ನು ಬೇಕು. ಅಲ್ಲಿ ಮಟ್ಟ ಹೋಗಂಗಿಲ್ಲ. ಆಕೆ ಕೊಲ್ಲು ಮಟ್ಟ ಹೋಗಂಗಿಲ್ಲ. ಕಾರ್ತಿಕಣ್ಣ